ಜನಾಂಗ ಅವರು ಪರಿಹಾರ ಕೊಡಿಸಿದ್ದಾರೆ. ನ್ಯಾಚುರಲ್ ಆಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಜನಾಂಗಕ್ಕೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಮತ್ತು ಕೆಲಸ ಮಾಡಿಸಿದವರಿಗೆ ಅವರ ಜೀವನ ನಡೆಯುವಂಥದ್ದು ಅವಕಾಶ ಮಾಡಿಕೊಡ್ಬೇಕು. ಗವರ್ನರ್ ಅವರು ಸರ್ಕಾರ ಬಂಧಿಸಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಗವರ್ನರ್ ಹತ್ರ ಬಂದಿದೆ. ಗವಿಸಿದ್ದಪ್ಪ ನಾಯಕ ಅವರ ತಂದೆ ಲಿಂಗಪ್ಪನವರು ಮತ್ತು ಅವರ ತಾಯಿ ದೇವಮ್ಮನವರು ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಇವತ್ತು ಭಯಭೀತರಾಗಿದ್ದಾರೆ. ಅವರ ಅಪೇಕ್ಷೆಯೂ ಕೂಡ ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ. ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣಿತಾ ಇದ್ದಾರೆ. ಹಾಗಾಗಿ ಇದು CBI ತನಿಖೆ ಆಗಬೇಕು, ಇಲ್ಲ NIA ತನಿಖೆ ಆಗಬೇಕು. ಕಾರಣ ಅದೇ ರೀತಿ ಇದು ಕೂಡ ಹತ್ಯೆ ಆಗಿರುವಂಥದ್ದು. ಇಷ್ಟಾದರೂ ಸಹ ಇವತ್ತು ಅಲ್ಲಿರ್ತಕ್ಕಂಥ SP ಕೂಡ ದಿನಕ್ಕೊಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು. ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದ್ಗೆ ಕರೆ ಕೊಟ್ಟು, ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಆವಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು 2-3 ಜನನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಆದರೆ ಒಂದು ಪಾಪ ಅವರ ಜಗತ್ತು ಗೊತ್ತಾಗಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದ್ದೀವಿ ಅಂತೇಳಿ ಆ ರೀತಿ ಗೊತ್ತಾಗಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ. ಅಂದರೆ ನಾಗರಿಕ ಸಮಾಜ ಭಯಭೀತರಾಗಬೇಕು. ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇನ್ ಮತ್ತು 4 ಜನ ಸೇರಿಕೊಂಡು ತಲ್ವಾರನ್ನು ತೆಗೆದುಕೊಂಡು ಕೊಚ್ಚಿ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀರಿ, ಕೇಳಿದ್ದೀರಿ. ಇಂಥ ಬರ್ಬರ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಮಂಗಳೂರಿನಲ್ಲಿ